ದರನ ಏರಿಕೆ ಮಾಡಬೇಕು ಅಂತೇಳಿ ಮನವಿ ಸಲ್ಲಿಸಿದ್ದಾರೆ. ರಾಜ್ಯ ಸರ್ಕಾರ ಬಂದಮೇಲೆ ಎಲ್ಲ ದರಗಳು ಏರಿಕೆ ಆಗ್ತಿದೆ. ಇನ್ನೂ ಮೆಟ್ರೋ ದರ ಬೆಂಗಳೂರಿನಲ್ಲಿ ಏರಿಸಿ 8 ತಿಂಗಳು ಕೂಡ ಆಗಿಲ್ಲ. ಆಗಲೇ 2ನೇ ಬಾರಿಗೆ ಮೆಟ್ರೋ ದರ ಏರಿಕೆಗೆ ಸರ್ಕಾರ ತಯಾರಾಗಿದೆ. ಸೋಮವಾರದಿಂದ 5% ಮೆಟ್ರೋ ದರ ಮತ್ತೆ ಏರಿಸ್ತೀವಿ ಅನ್ನೋದನ್ನು ಘೋಷಣೆ ಮಾಡಿದ್ದಾರೆ. ಬರೀ 8-10 ತಿಂಗಳ ಹಿಂದೆಯೇ BMRCL ಅವರು 72% ಮೆಟ್ರೋ ದರನ ಜಾಸ್ತಿ ಮಾಡಿದರು. ಅದರಿಂದ ಈಗಾಗಲೇ ಬೆಂಗಳೂರು ಮೆಟ್ರೋ ದೇಶದಲ್ಲೇ ಕಾಸ್ಟ್ಲಿಯೆಸ್ಟ್ ಮೆಟ್ರೋ ಅನ್ನುವಂಥ ಒಂದು ಕುಖ್ಯಾತಿಗೆ ಒಳಗಾಗಿದೆ. ಇಷ್ಟು ದಿವಸ ಏನಾಗ್ತಾಯಿತ್ತು, ಮೆಟ್ರೋ ಕಟ್ಟಕ್ಕೆ ಸರ್ಕಾರಗಳು ಸಾಲ ಮಾಡ್ತಾಯಿತ್ತು. ಇನ್ನು ಮುಂದೆ ಮೆಟ್ರೋಲ್ ಓಡಾಡೋಕ್ಕೂ ಸಾಮಾನ್ಯ ಜನ ಸಾಲ ಮಾಡಬೇಕಾದಂಥ ಸ್ಥಿತಿಗೆ ಮೆಟ್ರೋ ದರ ಇವತ್ತು ರಾಜ್ಯ ಸರ್ಕಾರ ಏರಿಕೆ ಮಾಡಿದೆ. ನಾನು ನಿನ್ನೆ ಕೂಡ ದೆಹಲಿಯಲ್ಲಿ ಕೇಂದ್ರದ ನಗರಾಭಿವೃದ್ಧಿ ಸಚಿವರನ್ನು ಭೇಟಿ ಮಾಡಿ, ರಾಜ್ಯ ಸರ್ಕಾರ ನಿಮಗೆ ಮೆಟ್ರೋ ದರ ಏರಿಕೆ ಮಾಡೋದಕ್ಕೆ ಪ್ರಸ್ತಾಪ ಕಳಿಸಿದ್ರೆ ಅದನ್ನು ನೀವು ಖಡಾಖಂಡಿತವಾಗಿ ವಿರೋಧ ಮಾಡಬೇಕು, ಅವಕಾಶ ಸಲ್ಪಿಸಬಾರ್ದು ಅನ್ನೋದಕ್ಕೆ ಅವರಿಗೆ ಮನವಿ ಮಾಡಿ ಹೇಳಿದೆ. ಆದರೆ ಈಗಾಗಲೇ BMRCL ಅವರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾವುದೇ ಸಮನ್ವಯತೆ ಮಾಡ್ದಲೆ, ಸಮಾಲೋಚನೆ ಮಾಡ್ದಲೆ ಏಕಾಏಕಿ ಇದನ್ನು 5% ಜಾಸ್ತಿ ಮಾಡೋದಕ್ಕೆ ಹೊರಟಿದ್ದಾರೆ. ಇದಕ್ಕೆ ಕಾರಣ ಭಾಳ ಸ್ಪಷ್ಟ ಇದೆ. ಈ ಗ್ಯಾರಂಟಿ ಸ್ಕೀಮ್ಗಳನ್ನು ಮಾಡಿ ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಇವತ್ತು ಯಾವುದೇ ದುಡ್ಡು ಉಳಿದಿಲ್ಲ. ಕರ್ನಾಟಕ ಒಂದು ರೀತಿ ದಿವಾಳಿ ರಾಜ್ಯ ಇದ್ದಂಗಾಗಿದೆ. ಇನ್ನು BMRCL ಅವರು 2 ವರ್ಷದಲ್ಲಿ ಕಂಪ್ಲೀಟ್ ಮಾಡುವಂಥ ಯೋಜನೆಯನ್ನು 6 ವರ್ಷ 7 ವರ್ಷ ಡಿಲೇ ಮಾಡೋದ್ರಿಂದಾಗಿ ಆ ಕಾಸ್ಟ್ ಓವರ್ ರನ್ ಏನಾಗುತ್ತೆ ಅದನ್ನು ಕೂಡ ಇವರು ಪ್ರಯಾಣಿಕರಿಂದ ವಸೂಲಿ ಮಾಡೋದಕ್ಕೋಸ್ಕರ ಜಾಸ್ತಿ ಮಾಡ್ತಾ ಇದ್ದಾರೆ. ಈಗ ಸಾಮಾನ್ಯ ಜನ ಇವತ್ತು ಯಾವುದೋ ಒಂದು ಹೋಟೆಲಲ್ಲಿ ಕೆಲಸ ಮಾಡ್ತಾ ಇರೋರು ಅಥವಾ ಯಾವುದೋ IT ಕಂಪನಿಲಿ ಕೆಲಸ ಮಾಡ್ತಾ ಇರುವಂಥ ಉದ್ಯೋಗಿನೋ, ಗಾರ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರುವಂಥ ಯಾರೋ ಮಹಿಳೆಯರು ಇವತ್ತು ಮೆಟ್ರೋಲ್ ಓಡಾಡಬೇಕು ಅಂತಂದರೆ ಒಂದು ಟರ್ಮಿನಲ್ ಸ್ಟೇಷನ್ನಿಂದ ಇನ್ನೊಂದು ಟರ್ಮಿನಲ್ ಸ್ಟೇಷನಿಗೆ 90 ರೂಪಾಯಿ, 2 ವೇ ಹೋಗಿ ಬರಬೇಕು ಅಂತಂದರೆ 180 ರೂಪಾಯಿ. ಅವ್ರ ಮನೆಯಿಂದ ಮೆಟ್ರೋ ಸ್ಟೇಷನ್ನಿಗೆ ಬೈಕಲ್ಲಿ ತೊಗೊಂಡೋಗಿ ಬೈಕ್ ಪಾರ್ಕ್ ಮಾಡಿಕೊಂಡು ಅದನ್ನು ಉಪಯೋಗಿಸ್ತೀವಿ ಅಂತ ಬೈಕ್ ಪಾರ್ಕಿಂಗ್ ಮಾಡಿದ್ರೆ ಅಲ್ಲಿಗೊಂದು 30 ರೂಪಾಯಿ ಪಾರ್ಕಿಂಗ್ ಚಾರ್ಜು. ಎಲ್ಲ ಸೇರಿ ನಿಮಗೆ 200-220 ರೂಪಾಯಿ ಒಂದು ದಿವಸ ಮೆಟ್ರೋಗೆ ಇವತ್ತು ಬೆಂಗಳೂರಿನಲ್ಲಿ ಖರ್ಚಾಗೋ ಸ್ಥಿತಿ ಬಂದಿದೆ. ಟ್ರಾಫಿಕ್ ಸಮಸ್ಯೆ ಆಗ್ತಾಯಿದೆ, ಅದಕ್ಕೋಸ್ಕರ ಜನ ಮೆಟ್ರೋಲ್ ಬರಲಿ ಅಂತ ಮೆಟ್ರೋ ದರ ಕಡಿಮೆ ಮಾಡಿ ಟ್ರಾಫಿಕನ್ನು ಕಡಿಮೆ ಮಾಡ್ತಾರೋ, ಅಥವಾ ಈ ಕಡೆ ನೀವು ರಸ್ತೆಯಲ್ಲಿ ಹೋದರೆ ಟ್ರಾಫಿಕ್ ಬರೆ, ಮೆಟ್ರೋಗೆ ಬಂದರೆ ಮೆಟ್ರೋ ದರದ ಬರೆ. ಇನ್ನು ಬಸ್ ಹತ್ತಕ್ಕಾಗಲ್ಲ, ಯಾಕೆಂದ್ರಲ್ಲಿ ಆ ರೀತಿ ತುಂಬಿಕೊಂಡಿದೆ ಬಸ್ನಲ್ಲಿ. ಇನ್ನು ಕ್ಯಾಬ್ಗಳದ್ದು ರೇಟ್ಗಳು ಜಾಸ್ತಿ ಆಗಿದೆ. ಬೈಕ್ ಟ್ಯಾಕ್ಸಿಲಿ ಹೋಗೋಣ ಅಂತಂದರೆ ಅದನ್ನು ಸರ್ಕಾರ ಬ್ಯಾನ್ ಮಾಡಿದೆ. 4-5 ಜನ ಒಟ್ಟಿಗೆ ಸೇರಿಕೊಂಡು ಕಾರ್ ಪೂಲಿಂಗ್ ಮಾಡ್ಕೊಂಡು ಒಟ್ಟಿಗೆ ಹೋಗ್ತೀವಿ ಅಂತಂದರೆ ಕಾರ್ ಪೂಲಿಂಗನ್ನು ಬ್ಯಾನ್ ಮಾಡಿದ್ದೀರಿ. ಒಟ್ಟಿನಲ್ಲಿ ಬೆಂಗಳೂರಿನ ಜನಕ್ಕೆ ನರಕ ಯಾತನೆ ಕೊಡೋದಕ್ಕೆ ಇವತ್ತು ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರು ನಿರ್ಧಾರ ಮಾಡ್ದಂಗಿದೆ. ಇದಕ್ಕೆ ಪರಿಹಾರ ಭಾಳ ಸುಲಭ ಸರ್. ರಾಜ್ಯ ಸರ್ಕಾರ ನಾವು ಈ ದರ ಪರಿಷ್ಕರಣೆ ಮಾಡೋದಿಲ್ಲ ಅನ್ನೋ ತೀರ್ಮಾನ ಮಾಡಿದ್ರೆ ಸೋಮವಾರದಿಂದ ಲಾಗು ಆಗ್ತಾ ಇರುವಂಥ ದರ ಪರಿಷ್ಕರಣೆ ನಿಂತೋಗುತ್ತೆ. ನಮ್ಮ ಸಂಬಂಧನೇ ಇಲ್ಲ ಅಂತಾರಲ್ಲ ಸರ್ DCM ಅವರು, ಇದಕ್ಕೂ ನಮ್ಮದು ಸಂಬಂಧನೇ ಇಲ್ಲ ದರ ಏರಿಕೆಗೂ. ಈ ಸುಳ್ಳು ಹೇಳೋದನ್ನು ಅವ್ರು ನೀವಾಗಾದರೂ ನಿಲ್ಲಿಸಬೇಕು. ಈಗ ರಾಜ್ಯ ಸರ್ಕಾರ ದರ ಏರಿಕೆ ಮಾಡಲ್ಲ, ಅದಕ್ಕೆ ನಮಗೆ ಸಂಬಂಧ ಇಲ್ಲ ಅಂದರೆ ಕೇಂದ್ರ ಸರ್ಕಾರ ಮಾಡ್ತಾ ಇಲ್ಲ ಅನ್ನೋದಾದರೆ, ಯಾಕೆಂದರೆ ಕೇಂದ್ರ ಸರ್ಕಾರ ಮಾಡಿದ್ದಿದ್ರೆ ಬೆಂಗಳೂರಿಗೆ ಮಾತ್ರ ಜಾಸ್ತಿ ಆಗಲ್ವಲ್ಲ. ಕೇಂದ್ರ ಸರ್ಕಾರ ಜಾಸ್ತಿ ಮಾಡೋದಾದರೆ ದೇಶದ ಎಲ್ಲ ಕಡೆ ಆಗಬೇಕು. ಮುಂಬೈಯಲ್ಲಿ ಜಾಸ್ತಿ ಆಗಿಲ್ಲ, ಚೆನ್ನೈಯಲ್ಲಿ ಆಗಿಲ್ಲ, ಕಲ್ಕತ್ತಾದಲ್ಲಿ ಆಗಿಲ್ಲ, ಡೆಹಲಿಲಿ ಆಗಿಲ್ಲ, ಬೆಂಗಳೂರಲ್ಲಿ ಮಾತ್ರ ಯಾಕೆ ಜಾಸ್ತಿ ಆಗ್ತಾ ಇದೆ? ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ, ಕೇಂದ್ರ ಸರ್ಕಾರ ಮಾಡಿಲ್ಲ. ಹಾಗಿದ್ರೆ ಯಾವುದೋ ದೆವ್ವನೋ ಭೂತನೋ ಪ್ರೇತನೋ ಯಾವುದೋ ಬಂದು ಮಾಡ್ತಾ ಇರಬೇಕು ಈ ಬೆಲೆ ಏರಿಕೆ ಜಾಸ್ತಿ ಮಾಡ್ತಾ ಇರೋದನ್ನು. ಈ ರೀತಿ ಬೇಜವಾಬ್ದಾರಿ ಹೇಳಿಕೆಗಳನ್ನು ಜನಕ್ಕೆ ಕೊಡೋದನ್ನು ಬಿಟ್ಟು ಸಾಮಾನ್ಯ ಜನಕ್ಕೆ ಉಪಯೋಗ ಆಗುವಂಥ ದರ ಏರಿಕೆಯನ್ನು ನಿಲ್ಲಿಸ್ತೀವಿ ಅನ್ನೋವಂಥ, ದರ ಪರಿಷ್ಕರಣೆ ಮಾಡ್ತೀವಿ ಅನ್ನೋವಂಥ ಒಂದು ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಬೇಕು.